Welcome back, students. Today we are in session number 15. This session is related to theory of evolution given by Darwin. So this theory of evolution here, why we are studying this theory of evolution means through the evolution process, the human beings, most of the genetic factors and most of the environmental factors have changed. So what are the reason for that? How the organism changes from one generation to the next generation, or what are the factors which will influence on the evolution process of the organism. So according to the Darwin, there are environmental factors also responsible and genetic factor also responsible. So what are those? How organism or how the any species can change over the time, all those will be explained in Darwin's theory of evolution. So in this session we will study about that. So ಈ ಒಂದು ಸೆಷನ್ ಅಲ್ಲಿ ನಾವು ಡಾರ್ವಿನ್ ಅವರ ಜೀವ ಉಗಮ ಸಿದ್ಧಾಂತವನ್ನ ನೋಡ್ತಾ ಇದೀವಿ. ಸೊ ಡಾರ್ವಿನ್ ಅವರು ಜೀವಿಗಳ ಉಗಮ ಯಾವ ರೀತಿ ಆಯ್ತು, ಹಿಂದೆ ಜೀವಿಗಳು ಹೇಗಿದ್ರು ಮತ್ತೆ ಇವಾಗ ಹೇಗಿದ್ದಾರೆ, ಮತ್ತೆ ಈ ಒಂದು ಬದಲಾವಣೆಗೆ ಒಂದು ಜೈವಿಕ ಕಾರಣಗಳು ಅಥವಾ ಅನುವಂಶೀಯ ಅಂಶಗಳು ಎಷ್ಟು ಕಾರಣ ಆಗುತ್ತೆ ಮತ್ತು ಪರಿಸರ ಎಷ್ಟು ಕಾರಣ ಆಗುತ್ತೆ, ಮತ್ತೆ ಎರಡರ ಒಂದು ಬದಲಾವಣೆಯಿಂದ ಜೀವಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಅದು ಅವನ ಬೆಳವಣಿಗೆ ಮೇಲೆ, ಅವನ ಮುಂದೆ ಸಂತಾನೋತ್ಪತ್ತಿಯ ಮೇಲೆ ಅಥವಾ ಆ ಜೀವಿಯ ಒಂದು ಉಳಿವಿಗೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದನ್ನ ಡಾರ್ವಿನ್ ಅವರು ತಮ್ಮ ಒಂದು ಸಿದ್ಧಾಂತದಲ್ಲಿ ವಿವರವಾಗಿ ಹೇಳಿದ್ದಾರೆ. ಸೊ ಅದು ಏನು, ಯಾವ ರೀತಿ ಜೀವ ಉಗಮ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎವಲ್ಯೂಷನ್ ಮೀನ್ಸ್ ದ ಸ್ಪೀಸೀಸ್ ಆರ್ ಆಫ್ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಚೇಂಜ್ ವಿತ್ ದ time. Darwin in his book Origin of Species told that these are evolved and all living things can trace their descents to a common ancestors. He suggested the mechanism for this evolution is the natural selection. In this method of natural selection, inheritable traits that help organism to survive and reproduce become more and more common in a population over time. So he explained that whatever the development or evolution of process of the organism depends upon when the population changes over the time. So according to the adjustment need of the environment and according to the survival need of the species, some inheritable changes or inheritable traits will be changed. That is due to genetic makeup and also due to the environmental influences. Because of this only, whatever the new species emerge, there will be a common factors or common things from the original species, and the new one will be more revolved comparing to the earlier one. ಸೊ ಈ ಒಂದು ಇವಲ್ಯೂಷನ್ ಅಥವಾ ಜೀವ ಉಗಮ ಸಿದ್ಧಾಂತ ಡಾರ್ವಿನ್ ಅವ್ರದ್ದು ಇದೆಯಲ್ಲ, ಅದರಲ್ಲಿ ಜೀವಿಗಳು ಸಮಯ ಬದಲಾದಂತೆ ಅವುಗಳ ಅನುವಂಶೀಯತೆಯನ್ನು ಮತ್ತು ದೈಹಿಕ ಅಥವಾ ವರ್ತನೆಯ ಗುಣಲಕ್ಷಣಗಳನ್ನು ಬದಲಾಗ್ತಾವಂತ ವಿವರಿಸಿದ್ದಾರೆ. ಯಾಕೆ ಬದಲಾಗುತ್ತೆ ಅಥವಾ ಈ ಒಂದು ಬದಲಾವಣೆ ಎದಕ್ಕೆ ಅವಶ್ಯಕತೆ ಆಗಿದೆ ಅಂತ ಡಾರ್ವಿನ್ ಅವ್ರು ಹೇಳ್ತಾರಂದ್ರೆ, ಈ ಬದಲಾವಣೆಗಳು ಏನ್ ಮಾಡುತ್ತೆ, ಜೀವಿ ಅದಕ್ಕೆ ಪರಿಸರಕ್ಕೆ ಹೊಂದಿಕೊಳ್ಳಲು ಮತ್ತು ಒಳ್ಳೆಯ ಸಂತತಿಯನ್ನು ಉಗಮ ಮಾಡಲು ಅಥವಾ ಒಳ್ಳೆಯ ಸಂತತಿಯನ್ನು ಒಳ್ಳೆ ಸಂತತಿಯ ಬೆಳವಣಿಗೆಗೆ ಅಥವಾ ಉತ್ಪಾದನೆಗೆ ಸಹಾಯ ಮಾಡ್ತಾವಂತ ಹೇಳ್ತಾರೆ. ಅಂದ್ರೆ ಈಗ ಇರುವಂತ ಪರಿಸರಕ್ಕೆ ಅದರಲ್ಲಿ ಇರುವಂತ ಗುಣಲಕ್ಷಣಗಳು ಹೊಂದಾಣಿಕೆ ಮಾಡ್ಕೊಳ್ಳಕ್ ಸಹಾಯ ಆಗ್ಲಿಲ್ಲ ಅಂದ್ರೆ ಯಾವ ರೀತಿಯ ಗುಣಲಕ್ಷಣಗಳು ಬೆಳಿಬೇಕು ಅಥವಾ ಯಾವ ರೀತಿ ಗುಣಲಕ್ಷಣಗಳು ಸಹಾಯ ಮಾಡುತ್ತಲ್ಲ ಅಂತ ಗುಣಲಕ್ಷಣಗಳು ಮುಂದಿನ ಸಂತತಿಯಲ್ಲಿ ಕಾಣಿಸ್ತಂತ ಹೇಳ್ತಾರೆ. ಇದಕ್ ಒಂದು ಕಾರಣ ಜೈವಿಕತೆ ಅಥವಾ ವಂಶವಾಹಿಗಳಿದ್ರೆ, ಇನ್ನೊಂದು ಕಾರಣ ಪರಿಸರದಲ್ಲಿ ಆಗುವಂತ ಬದಲಾವಣೆಗಳು ಅಥವಾ ಪರಿಸರಕ್ಕೆ ನಮಗೆ ಬೇಕಾದಂತ ಹೊಂದಾಣಿಕೆಗಳು. ನಿಮಗ್ ಗೊತ್ತಿದೆ ಎಷ್ಟೊಂದು ಜೀವಿಗಳು ಹಿಂದೆ ಇರುವಂತ ಯಾವುದು ಇಲ್ಲ. ನಿಮಗ್ ಒಂದು ಸಾಮಾನ್ಯವಾಗಿ ನೀವು ನೋಡುವಂತ ಡೈನೋಸಾರಸ್ ಅಂದಾಗ, ಈಗ ಡೈನೋಸಾರಸ್ ನಾವ್ ಯಾರು ನೋಡ್ತಾ ಇಲ್ಲ, ಹಿಂದಕ್ಕೆ ಇದ್ದು. ಸೊ ಯಾಕೆ ಅದರ ಪಳೆಯುಳಿಕೆ ಉಳಿಲಿಲ್ಲ ಅಥವಾ ಅದು ಯಾಕೆ ಉಳಿಲಿಲ್ಲ ಅಂದ್ರೆ, ಆ ಈಗಿನ ಪರಿಸರ ಬದಲಾವಣೆ ಆದಂಗೆ ಆ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಅಥವಾ ಅದ್ರಲ್ಲಿ ಇರುವಂತ ಒಂದು ಜೈವಿಕ ಗುಣಲಕ್ಷಣಗಳು ಸಹಾಯ ಮಾಡ್ಲಿಕ್ಕಿಲ್ಲ ಅಥವಾ ಪರಿಸರ ಒಂದು ಉಳಿವಿಕೆಗೆ ಸಹಾಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಆ ತರ ಇರುವಂತ ಜೀವಿಗಳು ಅಥವಾ ಪ್ರಭೇದಗಳು ಕ್ರಮೇಣವಾಗಿ ಬದಲಾವಣೆ ಹೊಂದ್ತಾವ ಅಥವಾ ಕ್ರಮೇಣವಾಗಿ ಅವನತಿ ಹೊಂದುತ್ತಾ ಹೋಗ್ತಾವಂತ ಹೇಳ್ತೀವಿ. So the Darwin's theory of evolution entails some of the fundamentals idea. The first one is species change over time and space. Every organism or every new species change over time and space because to adjust with the new environment or to adjust with the available resources. The representative of species living today differ from those that lived in the recent past. Why the changes happen? Because the population changes over time and the geographical regions change over time. That may not suitable to that species to live. Because of this, they will
the population or the representation of this earlier species may not be there. These differences extend into a fossils record, which provides ample support for this claim. This we can see from the fossils which are available, the ancestors or the representation of species or the that species ancestors we can see in their fossils records. And all organisms share common ancestor with the other organism. If the new species emerge, means it is not totally different from the earlier one. There are some common factors or some common traits which are seen in the new species also. Over time, this population may divide into different species which share a common ancestor population. Far enough back in time, any pair of organisms shares a common ancestors. So to prove that, there is an example even given. Say for example, more than 2-3 ancestors or more than one ancestors share the common ancestor qualities. Say for example, chimpanzee and humans share the same ancestor characteristic 8 million years ago. Like that, whale 16 million ago and the kangaroo over 100 million years ago. So some of the species evolved and become the new species, but the other are remain the same. So those are chimpanzee and humans are same. Before 800 billion years ago, they shared the common ancestral property, but because of evolution process, because of natural selection, the other species emerged, the human become differentiated from the chimpanzees. So shared ancestry explains the similarity of the organism and are classified together. Their similarity reflect the inheritance of traits from a common ancestors. So when we compare or when we do any research or something regarding human behavior, means we first use chimpanzee for the study, because chimpanzee and humans share the common ancestral characteristics. So ಈ ಒಂದು ಡಾರ್ವಿನ್ ಅವರ ಸಿದ್ಧಾಂತದಲ್ಲಿ ಕೆಲವೊಂದು ಒಂದು ಗುಣಲಕ್ಷಣಗಳು ಅಥವಾ ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಎಲ್ಲಾ ಒಂದು ಪ್ರಭೇದವು ಸಮಯಕ್ಕೆ ತಕ್ಕಂಗೆ ಮತ್ತು ತನ್ನ ಪರಿಸರಕ್ಕೆ ತಕ್ಕಂಗೆ ಬದಲಾವಣೆ ಹೊಂದ್ತಾ ಇರುತ್ತೆ. ಮತ್ತೆ ಅದು ಹೊಸ ಒಂದು ಪರಿಸರಕ್ಕೆ ಹೊಂದಾಣಿಕೆ ಮಾಡ್ತಾ ಹೋದಾಗ ಹಳೆಯ ಒಂದು ಒಂದು ಭೌಗೋಳಿಕ ಪರಿಸರ ಏನಿದೆಯಲ್ಲ, ಆ ಭೌಗೋಳಿಕ ಪರಿಸರದಲ್ಲಿ ಇರುವಂತ ಗುಣಗಳು ಹೊಸ ಪರಿಸರಕ್ಕೆ ಬಂದಾಗ ಅದನ್ನ ಮುಂದುವರಿಸಕ್ಕಾಗಲ್ಲ. ಅದಕ್ಕೆ ಬೇಕಾದಂತ ಗುಣಲಕ್ಷಣಗಳನ್ನ ಅದು ಪಡಿಬೇಕಾಗುತ್ತೆ. ಸೊ ಇಂಥವೆಲ್ಲಾನು ನಾವು ನೋಡ್ಬೇಕಾದಾಗ ಒಂದು ನಮಗೆ ಆ ಒಂದು ಜೀವಿಗಳ ಪಳೆಯುಳಿಕೆ ಆಧಾರದ ಮೇಲೆ ಅಥವಾ ಅದರ ಮೇಲೆ ನಾವು ಸಂಶೋಧನೆ ಮಾಡಿದ್ರಿಂದ ಈ ಎಲ್ಲ ವಿಷಯಗಳು ಗೊತ್ತಾಗಿದಾವೆ. ಅದಲ್ಲದೆ ಎಲ್ಲಾ ಒಂದು ಪ್ರಭೇದಗಳು ಒಂದಿಷ್ಟು ಸಾಮಾನ್ಯ ಗುಣಲಕ್ಷಣಗಳನ್ನ ಹೊಂದಿರ್ತಾವಂತ ಹೇಳ್ತೀವಿ. ಅಂದ್ರೆ ಒಂದೇ ರೀತಿಯ ಪ್ರಭೇದಗಳು ಒಂದಕ್ಕಿಂತ ಹೆಚ್ಚು ಪ್ರಾಣಿಗಳಲ್ಲಿ ನಾವು ನೋಡ್ಬೋದು ಒಂದೇ ರೀತಿಯ ಗುಣಲಕ್ಷಣಗಳನ್ನ. ಸೊ ಅವು ಯಾಕೆ ಹಿಂದಕ್ಕೆ ಅವು ಒಂದೇ ರೀತಿಯ ಗುಣಲಕ್ಷಣಗಳನ್ನ ಹೊಂದಿರ್ತಾವ, ಬಟ್ ಒಂದು ಜೀವ ಉಗಮ ಆಗ್ತಾ ಹೋದಂಗೆ ಅಥವಾ ಆ ಒಂದು ಸಾಮರ್ಥ್ಯದ ಬೆಳವಣಿಗೆ ಮಾಡ್ಕೊಂಡು ಹೋಗಂಗೆ ಅಥವಾ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಳ್ಳದೆ ಇದ್ದಾಗ ಒಂದಿಷ್ಟು ಗುಣಲಕ್ಷಣಗಳು ಅಲ್ಲೇ ಅವನತಿ ಹೊಂದುತ್ತವ. ಯಾವುದು ನಮ್ಮ ಉಳಿವಿಕೆಗೆ ಸಹಾಯ ಮಾಡುತ್ತಲ್ಲ ಅಂತ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ತೀವಿ, ಮುಂದುವರಿಸ್ತಾ ಹೋಗ್ತೀವಿ. ಸೊ ಹಾಗಾಗಿನೇ ಬಹಳಷ್ಟು ಆರ್ಗ್ಯಾನಿಸಮ್ಸ್ ಅಥವಾ ಬಹಳಷ್ಟು ಜೀವಿಗಳು ಒಂದೇ ರೀತಿಯ ಒಂದು ಜೀವ ಸಂತತಿಯನ್ನ ಹೊಂದಿರ್ತಾವಂತ ಹೇಳ್ತಾರೆ. ಒಂದು ಉದಾಹರಣೆ ತಗೊಂಡ್ರೆ 800 ಮಿಲಿಯನ್ ಹಿಂದೆ ತಗೊಂಡ್ರೆ ಚಿಂಪಾಂಜಿ ಮತ್ತು ಮಾನವನಿಗೆ ಎಲ್ಲಾ ರೀತಿ ಒಂದೇ ರೀತಿಯ ಒಂದು ಪ್ರಭೇದಗಳು ಅಥವಾ ಗುಣಲಕ್ಷಣಗಳನ್ನ ಹೊಂದಿದ್ರು. ಅದೇ ರೀತಿ ವೇಲ್ಸ್ ಇರ್ಬೋದು ಅಥವಾ ಕಾಂಗ್ರೋ ಇರ್ಬೋದು. ಬಟ್ ಬರ್ತಾ ಬರ್ತಾ ಯಾಕೆ ಬದಲಾವಣೆ ಆಯ್ತು, ಚಿಂಪಾಂಜಿ ಅದೇ ರೀತಿ ಇದ್ದು ಹ್ಯೂಮನ್ ಹೆಂಗೆ ಅಥವಾ ಮನುಷ್ಯ ಹೇಗೆ ಸಪರೇಟ್ ಹೋದ ಅಂದಾಗ ಜೀವ ಉಗಮ ಶಾಸ್ತ್ರದ ಪ್ರಕಾರ ನಾವು ಜೀವಿ ಉಗಮ ಹೊಂದ್ತಾ ಹೋದಾಗೆ ಸಾಮರ್ಥ್ಯಗಳ ಬಳಕೆ ಮಾಡ್ತಾ ಹೋದಂಗೆ ಅಥವಾ ಭೌಗೋಳಿಕ ಪರಿಸರಕ್ಕೆ ಅನುಗುಣವಾಗಿ ಏನ್ ಮಾಡ್ತಾ ಹೋಗುತ್ತೆ, ಒಂದಿಷ್ಟು ಗುಣಲಕ್ಷಣಗಳನ್ನ ಹೊಸದಾಗಿ ಬೆಳೆಸ್ಕೊಳ್ಳುತ್ತೆ. ಅದು ಜೀನ್ಸ್ ಮುಖಾಂತರ ಮತ್ತೆ ಪರಿಸರದ ಹೊಂದಾಣಿಕೆಗಳ ಮುಖಾಂತರ. ಅವು ಯಾವುದಕ್ಕೆ ಒಂದು ಉಳಿವಿಕೆಗೆ ಸಹಾಯ ಮಾಡುತ್ತೆ ಅದು ಮುಂದುವರಿತಾ ಹೋಗುತ್ತೆ. ಯಾವ ಒಂದು ಲಕ್ಷಣ ಅದರ ಒಂದು ಉಳಿವಿಕೆಗೆ ಅಥವಾ ಜೀವನಕ್ಕೆ ಸಹಾಯ ಮಾಡಲು ಆ ಒಂದು ಗುಣಲಕ್ಷಣ ಆ ಒಂದು ಪ್ರಾಣಿಯಲ್ಲಿ ಬರ್ತಾ ಬರ್ತಾ ಏನಾಗುತ್ತೆ, ಅವನತಿ ಹೊಂದುತ್ತಾ ಹೋಗುತ್ತೆ. ಸೊ ಹಾಗಾಗಿನೇ ಈ ಜೀವ ಉಗಮ ಶಾಸ್ತ್ರ ಹೇಳೋದ್ ಪ್ರಕಾರ ಈ ಒಂದು ಪ್ರೋಸೆಸ್ ಏನ್ ನಡೀತಾ ಇದೊಂದು ಪ್ರಕ್ರಿಯೆ ಏನಿದೆಲ್ಲ ಅದು ನಿಧಾನವಾಗಿ ಮತ್ತೆ ಕ್ರಮೇಣವಾಗಿ ನಡೆಯುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಜೀವಿ ಮುಂದಿನ ಬೇರೆ ಒಂದು ಹೊಸದ ಜೀವಿಗೆ ಉಗಮ ಆಗ್ಬೇಕಾಗಿತ್ತಂದ್ರೆ ಅದು ಬಹಳ ವೇಗವಾಗಿ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂತ ಒಂದು ಹೊಸ ರೂಪ ಬರಬೇಕು, ಹೊಸ ಗುಣಲಕ್ಷಣಗಳು ಬರಬೇಕು, ಮತ್ತೆ ಹೊಸ ರೀತಿಯ ಒಂದು ಜೈವಿಕ
ಮಾರ್ಪಾಟು ಆಗ್ಬೇಕು ಅಂದಾಗ ಅದು ಅದರದ್ದೇ ಆದಂತ ಸಮಯದಲ್ಲಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ವಿ ವಿಲ್ ಸಿ ಸಮ್ ಆಫ್ ದ theory of evolution by natural selection of the Darwin, some of the important type which the natural selection tells us. The Darwin theory points out to the life of living organism is related and has descendants from a common ancestors. As we know, whatever now the new species or whatever the organisms now living in this world are shared by common ancestors. They have some of the common qualities given from their ancestors. Darwin theory says that complex creatures evolve from a simplistic ancestor naturally over time. So over the time, all these complex creatures or whatever the things which are difficult for the organism to survive, from after the time they will become simplistic and they will help for the organism to adjust with the change. So therefore we can say that genetic mutation randomly occurs within organism genetic code, and mutation that is benefited is preserved because they aid in survival, and the process is known as a natural selection. Means natural selection means the process which will helpful for the next generation or which will helpful for the benefit of the organism to survive, those will be continued or preserved for the next generation, or else it will be destroyed or it will not be continued. This all happens because of genetic mutation. So that mutation process will help in the survival of the organism, that is called as the natural selection. So all these beneficial mutations are passed on to the next generation. With the time, the mutation that is benefited accumulates and different organism is formed with it entirely different creature. Whatever the important mutation necessary for next generation to pass on, those will be accumulated and benefited, and with that help of genetic mutation, new species will emerge or the new creature will formed. So according to Charles Darwin, natural selection act as a preserve and accumulate minor advantages genetic mutation. So with the help of genetic mutation only we can preserve and accumulate the important genetic materials which are necessary for the survival of the organism. So here ಈ ಒಂದು ಸಿದ್ಧಾಂತದಲ್ಲಿ ನಾವು ಜೀವೋಗಮ ಸಿದ್ಧಾಂತ ತಗೊಂಡಾಗ, ಜೀವೋಗಮ ಸಿದ್ಧಾಂತದಲ್ಲಿ ಡಾರ್ವಿನ್ ಅವರು ಸ್ವಾಭಾವಿಕ ಆಯ್ಕೆ ಅನ್ನೋ ಒಂದು ಸಿದ್ಧಾಂತವನ್ನ ಹೆಚ್ಚು ಪ್ರಚಲಿತ ಮಾಡಿದ್ರು. ಸ್ವಾಭಾವಿಕ ಆಯ್ಕೆ ಅಂತ ಏನು ಅಂದ್ರೆ ಜೀವ ಉಗಮ ಏನದಲ್ಲ, ಸಮಯ ಅಥವಾ ಕಾಲ ನಂತರ ಬದಲಾಗ್ತಾ ಹೋಗುತ್ತೆ. ಜನಸಂಖ್ಯೆ ಹೆಂಗೆ ಬದಲಾಗ್ತಾ ಹೋಗುತ್ತೆ, ಅದ್ರ ಜಾತಿ ಮತ್ತು ಅದರ ಪ್ರಭೇದಗಳು ಬದಲಾಗ್ತಾ ಹೋಗ್ತಾವ. ಸೊ ಈ ಒಂದು ಜನಸಂಖ್ಯೆ ಮತ್ತು ಪ್ರಭೇದ ಅಥವಾ ಸಮಯಕ್ಕನುಗುಣವಾಗಿ ಅದನ್ನ ಅಥವಾ ಮಾರ್ಪಾಡಿನೊಂದಿಗೆ ಇಳಿಸುವುದು ಅಂತ ಹೇಳ್ತೀವಿ, ಚೇಂಜ್ ಓವರ್ ಟೈಮ್ ಅಂತ ಹೇಳ್ತೀವಿ. ಸೊ ಇದನ್ನ ಆಗ್ಬೇಕಾಗಿತ್ತು ಅಂದಾಗ ಏನಾಗುತ್ತೆ, ಒಂದಿಷ್ಟು ಗುಣಗಳು ಈ ಹೊಸ ಸಂತತಿ ಅಥವಾ ಹೊಸ ಪ್ರಭೇದ ಏನಿರುತ್ತಲ್ಲ ಅದು ಹಿಂದಿನ ಪ್ರಭೇದದಿಂದ ಪಡ್ಕೊಂಡು ಬಂದಿರುತ್ತೆ. ಹಿಂದಿನ ಪ್ರಭೇದದಿಂದ ಹೊಸ ಪ್ರಭೇದಕ್ಕೆ ಸಾಮಾನ್ಯವಾಗಿ ಅಲ್ಲಿ ಅವ್ರ ಪೂರ್ವಜರಲ್ಲಿ ಇರುವಂತ ಗುಣಲಕ್ಷಣಗಳು ಏನ್ ಮಾಡ್ತಾ ಹೋಗುತ್ತೆ, ಹಂಚ್ಕೊಂಡು ಬಂದಿರುತ್ತೆ. ಸೊ ಇದು ಯಾವ ರೀತಿ ಆಗುತ್ತೆಪ್ಪ ಅಂದ್ರೆ ರೂಪಾಂತರಗೊಳ್ಳೋದ್ರ ಮುಖಾಂತರ, ಜೈವಿಕ ರೂಪಾಂತರ ಅಂತ ಹೇಳ್ತೀವಿ ನಾವು. ಜೆನೆಟಿಕ್ ಮ್ಯೂಟೇಶನ್, ಜೈವಿಕ ರೂಪಾಂತರಗೊಳ್ತಾ ಹೋದಂಗೆ ಏನಾಗುತ್ತೆ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಆಗಿ ಮಾರ್ಪಾಟಾಗ್ಬೇಕಾಗಿತ್ತಂದ್ರೆ ಆ ಒಂದು ಜೀನ್ಸ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಜೀನ್ಸ್ ಅಲ್ಲಿ ಬದಲಾವಣೆಗಳು ಆಗ್ಬೇಕಾಗುತ್ತೆ. ಸೊ ಆ ಬದಲಾವಣೆ ಆದ್ಮೇಲೆ ಆ ಒಂದು ಹೊಸ ಪರಿಸರಕ್ಕೆ ಬೇಕಾದಂತಹ ಬದಲಾವಣೆಗಳನ್ನ ಪರಿಸರದಲ್ಲೂ ಆಗಿರೋದ್ರಿಂದ ಆ ಒಂದು ಹೊಂದಾಣಿಕೆ ಮಾಡ್ತಾ ಹೋದಾಗ ಪ್ರಾಣಿಯ ಜೈವಿಕ ಒಂದು ರೂಪಾಂತರಗೊಳ್ತಾ ಹೋಗುತ್ತೆ. ಸೊ ಈ ಜೈವಿಕ ರೂಪಾಂತರಗೊಳ್ಳೋದ್ರಿಂದಾನೇ ಏನಾಗುತ್ತೆ, ಆ ಒಂದು ಹೊಸ ಪರಿಸರಕ್ಕೆ ಆ ಜೀವಿ ಹೊಂದ್ಕೊಳ್ಳಕ್ಕೆ ಅಥವಾ ಹೊಸ ಪರಿಸರದಲ್ಲಿ ಹೊಸ ರೀತಿಯ ಒಂದು ವಂಶವಾಹಿಗಳನ್ನ ಪಡೆಯಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಪ್ರಭೇದ ಅಥವಾ ಜಾತಿ ಕಾಲಾನಂತರ ಬದಲಾಗ್ತಾ ಹೋಗುತ್ತಂದ್ರೆ ಅದಕ್ಕೆ ಏನ್ ಕಾರಣ ಅಂತಂದ್ರೆ ಈ ಒಂದು ಸ್ವಾಭಾವಿಕ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ಸ್ವಾಭಾವಿಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಯಾವ ಗುಣಲಕ್ಷಣಗಳು ಬದಲಾಗುತ್ತಲ್ಲ ಅದರಿಂದ ಪ್ರಭೇದಕ್ಕೆ ಸಹಾಯ ಆಗ್ತಿತ್ತು ಅಂದ್ರೆ ಅದು ಅಸ್ತಿತ್ವದಲ್ಲಿರುತ್ತೆ. ಮತ್ತೆ ಮುಂದಿನ ಪ್ರಭೇದಕ್ಕೆ ಅದು ಮುಂದಿನ ಪ್ರಭೇದಕ್ಕೆ ನೀಡಲ್ಪಡುತ್ತೆ. ಇನ್ ಕೇಸ್ ಆ ಒಂದು ಪ್ರಭೇದಗಳಲ್ಲಿ ಆ ಸಾಮಾನ್ಯ ಗುಣಗಳು ಇರುವಂತದ್ದು ಸಹಾಯಕ ಆಗ್ಲಿಲ್ಲ ಅಂತಂದ್ರೆ ಅದು ಅಲ್ಲಿಗೆನೆ ನಿಂತು ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ರೂಪಾಂತರ ಒಂದು ಪ್ರಕ್ರಿಯೆ ಅಥವಾ ಪ್ರೋಸೆಸ್ ಏನಿದೆಯಲ್ಲ ಅದು ಏನ್ ಮಾಡುತ್ತೆ, ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ಪೂರ್ವಜರಲ್ಲಿರುವಂತ ಗುಣಲಕ್ಷಣಗಳನ್ನ ಮಾರ್ಪಾಟ್ ಮಾಡಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರೆ, ಇನ್ನೊಂದು ರೀತಿಯಲ್ಲಿ ಆ ಒಂದು
ರೂಪಾಂತರ ಆಗೋದ್ರಿಂದ ಆ ಒಂದು ಪ್ರಾಣಿಯಲ್ಲಿ ಸಂತಾನೋತ್ಪತ್ತಿಗಾಗ್ಲಿ ಅದರ ಉಳಿವಿಕೆಯಲ್ಲಿ ಸಹಾಯ ಮಾಡುತ್ತೆ. ಸೊ ಹಾಗಾಗಿನೇ ಈ ಒಂದು ಎಲ್ಲ ಆಗೋ ಒಂದು ಪ್ರಕ್ರಿಯೆಯನ್ನ ಅವರು ಸ್ವಾಭಾವಿಕ ಆಯ್ಕೆ ಪ್ರಕ್ರಿಯೆ ಅಂತ ಕರೆದಿದ್ದಾರೆ. ಸೊ ಈ ಒಂದು ಸ್ವಾಭಾವಿಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೆಲವೊಂದು ಅಂಶಗಳು ಇದಾವೆ, ಒಂದು ಪ್ರಕ್ರಿಯೆಗಳು ಇದಾವೆ ಅಥವಾ ಕೆಲವೊಂದು ಅಂಶಗಳನ್ನ ನಾವು ಕಂಡುಕೋಬಹುದು. ಅದು ಯಾವುದು ಅಂತ ಒಂದೊಂದಾಗಿ ನೋಡೋಣ. So in process of natural selection, Darwin proposes certain components. The one is variations. So organism exhibit individual variation in appearance and behavior. These variation may involve body size, hair color, facial markings, voice properties, number of offsprings. On the other hand, some traits show little or no variations among the individuals. For example, number of eyes in vertebrates. As we know, in the process of natural selection, there are some of the changes will happen in the organism or the species. What are those? How will it end beneficial for the individual? All these will depend upon the environmental condition and also the need of the survival of that organism. So in that there are some variations, means there are some differences in that behavior of that single or the same organism. This will happen in their body size, in their hair color, or in their facial features, or sometimes the voice property. Same organism having this type of differences, that is called as variations. Why these variations? Means to adjust with geographical area and to adjust with the living resources for survival, or some other factors which will help for the organism to have better adaptation to the environment. But some organisms share the common traits. There are variations in some, and some organisms do not have any variation. Say for example, number of eyes in vertebrates. In all vertebrates only 2 eyes are there. So means the number of eyes in vertebrates is an example for there is no variation in the organism. ಸೊ ಈ ಒಂದು ಸ್ವಾಭಾವಿಕ ಆಯ್ಕೆ ಒಂದು ಸಿದ್ಧಾಂತದಲ್ಲಿ ಅವರು ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ. ಒಂದನೇದೇನು ವ್ಯತ್ಯಾಸ ಅಥವಾ ಒಂದು ಬದಲಾವಣೆ ಅಂತ ಹೇಳ್ತೀವಿ. ವ್ಯತ್ಯಾಸ ಒಂದೇ ಪ್ರಭೇದದ ಜೀವಿಗಳಲ್ಲಿ ನಾವು ಏನ್ ಮಾಡ್ತೀವಿ, ಅದರದ್ದು ಒಂದು ರೂಪದಲ್ಲಿ ವ್ಯತ್ಯಾಸಗಳನ್ನ ಮತ್ತು ವರ್ತನೆಯಲ್ಲಿ ವ್ಯತ್ಯಾಸಗಳನ್ನ ಕಾಣ್ತೀವಿ. ಏನಂದ್ರೆ ಆ ಒಂದೇ ಜೀವಿ ಇದ್ರೂ ಅದರ ಒಂದು ಗಾತ್ರ ಇರ್ಬೋದು, ಕೂದಲಿನ ಬಣ್ಣ ಇರ್ಬೋದು, ಮುಖದ ಚೆಹರೆ ಬದಲಾವಣೆಗಳಿರ್ಬೋದು, ಮತ್ತೆ ಅದು ಯಾವ ರೀತಿ ಸಂತಾನೋತ್ಪತ್ತಿ ಮಾಡುತ್ತೆ, ಎಷ್ಟು ಮರಿಗಳನ್ನ ಹಾಕುತ್ತೆ, ಈ ತರ ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಬದಲಾವಣೆಗಳನ್ನ ನೋಡ್ತೀವಿ. ಒಂದೇ ಪ್ರಭೇದದಾಗಿದ್ರೂ ಬದಲಾವಣೆ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿರುವಂತ ಒಂದು ಭೌಗೋಳಿಕ ಪರಿಸರಕ್ಕೆ ಹೊಂದ್ಕೊಳ್ಳಕ್ಕಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತ ಒಂದು ಜೀವಿಸಲು ಅವಶ್ಯಕತೆ ಆದಂತ ಸಂಗತಿಗಳ ಆಧಾರದ ಮೇಲೆ ಈ ಬದಲಾವಣೆಗಳನ್ನ ನೋಡ್ತೀವಿ. ಅದೇ ರೀತಿ ಒಂದೊಂದು ವಿಷಯದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಇರಲ್ಲ. ಏನು ಅಂತಂದ್ರೆ ಕಶೇರುಕಗಳು ಅಂತ ಏನು ನಾವು ಕರಿತೀವಲ್ಲ, ಆ ಕಶೇರುಕಗಳಲ್ಲಿ ಎಲ್ಲಾ ಕಶೇರುಕಗಳಲ್ಲಿ ಬರೀ ಕಣ್ಣಿನ ಎಷ್ಟು ಕಣ್ಣುಗಳಿರ್ಬೇಕು, ನಂಬರ್ ಆಫ್ ಐಸ್ ಅಥವಾ ಕಣ್ಣಿನ ಸಂಖ್ಯೆ ಏನಿರುತ್ತಲ್ಲ ಅದು ಒಂದೇ ರೀತಿಯಾಗಿ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಎರಡನೇದೇನಂತಂದ್ರೆ ಇನ್ಹೆರಿಟೆನ್ಸ್, ಅಂದ್ರೆ ವಂಶವಾಹಿಗಳ ಮುಖಾಂತರ ಬರುವಂಥದ್ದು. ಸೊ ಇಲ್ಲೇನಿದೆ, ಒಂದಿಷ್ಟು ಗುಣಗಳೇನಾಗಿರುತ್ತೆ ವಂಶವಾಹಿಗಳ ಮುಖಾಂತರ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುತ್ತೆ. ಸೊ ಹಾಗಾಗಿ ಯಾವ ಅಂಶವಾಹಿ ಗುಣಗಳು ಮಕ್ಕಳಿಗೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುತ್ತಲ್ಲ, ಸೊ ಅವು ಏನಿರುತ್ತೆ ಅವು ಬಹಳಷ್ಟು ಪ್ರಭಾವಿತಗೊಂಡಿರ್ತಾವ ಒಂದು ಪರಿಸರದಿಂದ. ಮತ್ತಿನ್ನೊಂದು ಆ ಒಂದು ನಾವು ಇದರಲ್ಲಿ ಅನುವಂಶ ಗುಣಗಳು ಹೇಳ್ಬೇಕಾದ್ರೆ ನೋಡ್ತೀವಿ, ಯಾವ ಒಂದು ಪ್ರಬಲವಾಗಿರ್ತಾವ ಅಂತ ಅನುವಂಶ ಗುಣಗಳು ಮುಂದಿನ ಸಂತತಿಗೆ ವರ್ಗಾಯಿಸಲ್ಪಡ್ತಾವ, ಮತ್ತು ಯಾವ ಗುಣಗಳು ದುರ್ಬಲವಾಗಿರ್ತಾವ ಅವು ಮುಂದಿನ ಸಂತತಿಗೆ ಹೋಗೋದಿಲ್ಲ. ಸೊ ಹಾಗಾಗಿ ಯಾವ ಹೋಗುತ್ತೆ ಅನ್ನೋದೇನಿದೆಯಲ್ಲ ಅದು ಒಂದು ಅದರದ ದುರ್ಬಲತೆ ಮತ್ತು ಪ್ರಬಲತೆ ಕಾರಣವಾಗಿರುತ್ತೆ ಅಂತ ಹೇಳ್ತೀವಿ. ದೆನ್ ಹೈ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್, ಯಾವ ಒಂದು ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಾಗಿ ನಡೀತಾ ಇರುತ್ತಲ್ಲ, ಸೊ ಅಂತವೇನಿದಾವ ಎಲ್ಲಾ ಒಂದು ಜೀವಿನೂ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆಯನ್ನು ಅಥವಾ ಹೆಚ್ಚಿನ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತಾವ. ಅವಾಗ ಏನಾಗುತ್ತೆ, ಅಲ್ಲಿರುವಂತಹ ಒಂದು ಸಂಪನ್ಮೂಲಗಳ ಕಡಿಮೆ ಇರುತ್ತೆ. ಆದ್ರೆ ಆ ಸಂಪನ್ಮೂಲಗಳ ಬಳಕೆದಾರರ ಸಂಖ್ಯೆ ಅಥವಾ ಬಳಸುವಂತ ಒಂದು ಜೀವಿಗಳ ಸಂಖ್ಯೆ ಹೆಚ್ಚಾಗಿದ್ದಾಗ ಅವಾಗೇನಾಗುತ್ತೆ ಒಂದಿಷ್ಟು ಜೀವಿಗಳು ಮರಣ ಹೊಂದಬೇಕಾಗುತ್ತೆ. ಒಂದು ಬದುಕಕ್ಕೆ ಬೇಕಾದಂತ ಅವಶ್ಯಕ ಅಂಶಗಳು ಸಿಗದೆ ಇದ್ದಾಗ ಆ ಒಂದು ಪಳವಳಿಕೆಗಳು ಅಥವಾ ಆ ಒಂದು ಪ್ರಭೇದಗಳು ನಾಶ ಹೊಂದುತ್ತಾವ. ಸೊ ಹಾಗಾಗಿನೇ ಇದು ಒಂದು ಅಂಶಗಳು ಆ ಒಂದು ನ್ಯಾಚುರಲ್ ಸೆಲೆಕ್ಷನ್ ಅಥವಾ ಸ್ವಾಭಾವಿಕ ಆಯ್ಕೆ ಒಂದು ಪ್ರಕ್ರಿಯೆಯಲ್ಲಿ ಇಂಪಾರ್ಟೆಂಟ್ ಆಗ್ತಾವ.
ಮತ್ತೆ ಇನ್ನು ಕೊನೆಯದಾಗಿ ನೋಡೋದಾದ್ರೆ ಡಿಫ್ರೆನ್ಷಿಯಲ್ ಸರ್ವೈವಲ್ ಅಂಡ್ ರಿಪ್ರೊಡಕ್ಷನ್. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಏನಿದಾನಲ್ಲ ಆ ಒಂದು ಇರುವಂತ ಒಂದು ಸಂಪನ್ಮೂಲಗಳಿಗೆ ಅನುಗುಣವಾಗಿ ಆ ಒಂದು ಸಂತಾನೋತ್ಪತ್ತಿ ಮಾಡಿದ್ರೆ ಆ ಒಂದು ಸಂತಾನ ಜೀವಿಗಳು ಮುಂದಿನ ಜನರೇಷನ್ ಅಥವಾ ಮುಂದಿನ ಪ್ರಭೇದ ಅಥವಾ ಸಂತತಿಗೆ ಹೋಗೋಕೆ ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚಿನ ಉತ್ಪಾದನೆ ಆಯ್ತು ಅಂತ ಅಂದಾಗ ಏನಾಗುತ್ತೆ, ಆ ರಿಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಕೆಪಾಸಿಟಿ ಜಾಸ್ತಿ ಆಯ್ತು ರಿಸೋರ್ಸ್ಗಿಂತ ಅಂದಾಗ ಅದು ಮುಂದಿನ ಜನರೇಷನ್ಗೆ ಹೋಗೋಕೆ ಅಥವಾ ಆ ಒಂದು ಜೀವಿ ಉಳಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಡಾರ್ವಿನ್ ಹ್ಯಾಸ್ ಗಿವನ್ 4 important components for this natural selection. The one is variations and the second one is inheritance. Inheritance means there are some factors which are inherited from parents to the offspring. These inheritant factors are influenced by the environmental condition and also the genetic material. Say for example, the factors which are dominant in nature will be carried out to the next generation. Those which are not dominant or those are those are not dominant will not be passed on to the next generation. And then high rate of population growth. If the population is more than the available resources, then some of the generation experience a mortality. So it will not be passed to the will not be able to survive because the resources are less and the population is more. Then the fourth one is differential survival and reproduction. So individual possessing different traits will suited for the struggle for local resources. So will contribute more offspring to the next generation. Say for example, the another thing in important concept of Darwin is survival for the fittest. The organism which struggle for the local resources or which struggle more can able to survive, or it can give the next offspring to the new generation. If it is not able to survive in that environment, that species will be distinguished. So genetic diversity in the population comes from two important mechanism. That one is mutation and another one is sexual reproduction. Mutation means a change in DNA which will ultimately source of a new alleles or a new genetic variation in any population. And the genetic changes caused by mutation can have one or the 3 outcomes on a phenotype. Phenotype means the characteristic which are come through the genetic material is called as a phenotype. The genetic changes caused by mutation can have one of the 3 outcome on the phenotype. So there are 2 types of genetic material, genotype and phenotype. Genotype means the genetic materials which carried from one generation to the another generation through the genes. Phenotypes means the characteristic which are influenced by the environmental changes, that is called as phenotype, which help in the or the change which they made changes in the genotype to help the organism to adjust to the environment. The first one is the mutation affect the phenotype of the organism in a way that gives reduced fitness or lower likelihood of survival or fewer offsprings. The mutation may produce phenotypes with a beneficial effect on the fitness. Many mutations will also have no effect on the fitness of the phenotype. These are called neutral mutations. And the third one is great effect. Mutations may have whole range of effect size on the fitness of the organism that express them in their phenotypes is called as a great effect. Say means there are 3 ways in which the genetic material or the genotype effect on the phenotype. Means the genetic materials which will help for the organism to develop the things which are necessary for the survival in the environment, that is called phenotype. So all these things are in that. The one is reduced fitness. In that there is only few things are passed from one organism to the new organism, that is reduced. Neutral means some factors or the factors which are beneficial effect on the fitness carried to the next generation, that is neutral. Then another great effect means the things which are have
more effect on size and fitness of the organism expressed in the form of phenotypes are called as a great effect. So for example, here, if the things or the characteristic which we see in phenotype is because of the material we get from the genotype of that genetic alleles or the alleles of that organism. So here the sexual reproduction also leads to genetic diversity. When two parents reproduce, unique combination of alleles assemble to produce the unique genotypes and thus phenotypes in each of the offsprings. Means whatever the characteristic we inherit from the ancestor or from the parents is because of the combination of genotype and phenotype. Heritable traits that helps in the survival and reproduction of an organism is present in the environment is called as a adaptation. So whatever the inheritable traits or whatever the traits by birth we get for survival or reproduction of the organism is called as a adaptation to the environment. So here ಈ ಒಂದು ಜೈವಿಕ ಒಂದು ಸಂಗತಿ ಅಥವಾ ಜೈವಿಕ ಗುಣಗಳು ಹೇಗೆ ಒಂದು ಇದರಿಂದ ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಬರುತ್ತೆ ಅಂದ್ರೆ ಅದಕ್ಕೆ ಎರಡು ಇಂಪಾರ್ಟೆಂಟ್ ಸಂಗತಿಗಳ ಕಾರಣ ಇದೆ. ಒಂದು ರೂಪಾಂತರಗೊಳ್ಳೋದು ಮತ್ತು ಇನ್ನೊಂದು ಸಂತಾನೋತ್ಪತ್ತಿ ಮಾಡುವಂಥದ್ದು. ರೂಪಾಂತರಗೊಳ್ಳೋದಂದ್ರೆ ನಾವು ಗೊತ್ತಿದೆ DNA ಏನಿದೆಯಲ್ಲ, ಆ DNA ಮುಖಾಂತರ ನಮಗೆ ಜೆನೆಟಿಕ್ ಮೆಟೀರಿಯಲ್ಸ್ ಅಥವಾ ಒಂದು ಲಕ್ಷಣ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುತ್ತೆ. ಸೊ ಆ ಒಂದು ಲಕ್ಷಣಗಳನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಎರಡು ರೀತಿಯ ಗುಣಲಕ್ಷಣಗಳಿರ್ತಾವೆ. ಒಂದು ಜಿನೋಟೈಪ್ ಮತ್ತೆ ಫಿನೋಟೈಪ್ ಅಂತ ಕರಿತೀವಿ. ಜಿನೋಟೈಪ್ ಅಂದ್ರೆ ಸಾಂಪ್ರದಾಯಿಕವಾಗಿ ಅಥವಾ ಜನ್ಮತಾಗಿ ತಂದೆ ತಾಯಿಗಳಿಂದ ಈ ಜೀನ್ಸ್ ಅಥವಾ ಗುಣಾಣುಗಳ ಮೂಲಕ ಬರುವಂತ ಲಕ್ಷಣಗಳು. ಫಿನೋಟೈಪ್ ಅಂತಂದ್ರೆ ಈ ಜಿನೋಟೈಪ್ ಆಧಾರದ ಮೇಲೆ ಯಾವ ಲಕ್ಷಣಗಳು ಮುಂದಿನ ಜನರೇಷನ್ ಬರುತ್ತಲ್ಲ ಅವು ಪ್ರಕಟಗೊಳ್ತಾವ. ಆ ಪ್ರಕಟಗೊಂಡ ಲಕ್ಷಣಗಳಿಗೆ ನಾವು ಫಿನೋಟೈಪ್ ಅಂತ ಕರಿತೀವಿ. ಅವು ಯಾಕೆ ಬೇಕು ಅಂದ್ರೆ ನಮ್ಮ ಉಳಿಯುವಿಕೆಗೆ ಮತ್ತು ನಮ್ಮ ಒಂದು ಸಂತತಿ ಮುಂದಿನ ಒಂದು ಕಾಲಕ್ಕೆ ಹೋಗ್ಬೇಕಾಗಿತ್ತು ಅಥವಾ ಮುಂದೆ ಆ ಸಂತತಿ ಅಸ್ತಿತ್ವದಲ್ಲಿ ಇರ್ಬೇಕಾಗಿತ್ತು ಅಂತಂದಾಗ ಅದಕ್ಕೆ ಒಂದು ಪರಿಸರಕ್ಕೆ ಹೊಂದಿಕೊಳ್ಳಲು ಬೇಕಾದಂತ ಲಕ್ಷಣಗಳನ್ನ ಅಥವಾ ಟ್ರೇಟ್ಸ್ ಅಂತ ಏನ್ ಕರಿತೀವಿ ಅವು ಬರೋದಕ್ಕೆ ಏನಂತ ಕರಿತೀವಿ ನಾವು ಪ್ರಕಟ ಲಕ್ಷಣಗಳು ಅಥವಾ ಫಿನೋಟೈಪ್ಸ್ ಅಂತ ಕರಿತೀವಿ. ಈ ಫಿನೋಟೈಪ್ಸ್ ಬರೋದು ಯಾವುದರಿಂದ ಅಂತಂದ್ರೆ ಈ ಜನಿಕ ಮಾದರಿ ಮತ್ತು ಅಥವಾ ಸಾಂಪ್ರದಾಯಿಕ ಮಾದರಿ ಅಥವಾ ಶರೀರ ಮಾದರಿ ಅಂತ ಏನಿರ್ತೀವಲ್ಲ ಅದು ವಂಶವಾಹಿನಿ ಮತ್ತು ಗುಣಗಳಿಂದ ಬರುತ್ತೆ. ಆ ವಂಶವಾಹಿನಿ ಗುಣಗಳಲ್ಲಿ ಯಾವ ನಮ್ಮ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತೆ ಅಂಥವು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಯಾವುದು ಸಹಾಯ ಮಾಡಲ್ಲ ಅದು ನಾವು ಅದನ್ನ ಅಲ್ಲೇ ಆ ಒಂದು ಸಂತತಿ ಅಲ್ಲಿಗೆನೆ ಅಥವಾ ಆ ಒಂದು ಗುಣ ಅಲ್ಲೇನೆ ನಶಿಸಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ರೂಪಾಂತರ ಆಗೋದು 3 ರೀತಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಡಾರ್ವಿನ್ ಅವರು. ಒಂದು ಕಡಿಮೆ ಒಂದು ಶಕ್ತಿ ಉಳ್ಳಂತ ರೂಪ ಹಾಗೂ ಲಕ್ಷಣಗಳಿರುವಂತ ಒಂದು ಗುಣಾಣು ಏನಿರುತ್ತಲ್ಲ ಅದು ಮುಂದಿನ ಒಂದು ಸಂತತಿಯಲ್ಲಿ ಬರುವಂತ ಏನಿರುತ್ತೆ ಸಂಭವಗಳು ತೀರಾ ಕಡಿಮೆ ಇರುತ್ತೆ. ಮತ್ ಇನ್ನೊಂದು ಅಷ್ಟೇ ನ್ಯೂಟ್ರಲ್ ಅಂತ ಕರಿತೀವಿ ನಾವು. ನ್ಯೂಟ್ರಲ್ ಅಂತಂದ್ರೆ ಅದು ಜಾಸ್ತಿನೂ ಅಲ್ಲ ಮತ್ತೆ ಕಡಿಮೆನೂ ಇಲ್ಲ, ಎಷ್ಟು ಬೇಕು ಅಷ್ಟು ಸಾಮಾನ್ಯ ಅಂತ ಹೇಳ್ಬೋದು. ಸೊ ಇಂಥವು ಏನಿದಾವಲ್ಲ ಯಾವ ಗುಣಲಕ್ಷಣಗಳು ನಮ್ಮ ಈ ಒಂದು ಪ್ರಸ್ತುತ ಹೊಂದಾಣಿಕೆಗೆ ಅಥವಾ ಪ್ರಸ್ತುತ ಜೀವನಕ್ಕೆ ಅವಶ್ಯಕತೆ ಇರ್ತಾವಲ್ಲ ಅಷ್ಟು ಮಾತ್ರ ಈ ಒಂದು ಹೊಸ ಜೀವಿಯಲ್ಲಿ ಕಂಡ್ರೆ ಅದನ್ನ ನಾವೇನಂತ ಕರಿತೀವಿ ಸರಾಸರಿ ಅಥವಾ ಒಂದು ಸಾಮಾನ್ಯ ಒಂದು ಲಕ್ಷಣಗಳ ಬರುವಿಕೆ ಅಂತ ಹೇಳ್ತೀವಿ. ಇನ್ನೊಂದು ಗ್ರೇಟ್ ಎಫೆಕ್ಟ್ ಅಥವಾ ಹೆಚ್ಚಿನ ಪರಿಣಾಮ ಬೀರುವಂತವು ಅಂತ ಹೇಳ್ತೀವಿ. ಯಾವ ಹೆಚ್ಚಿನ ಪರಿಣಾಮ ಬೀರ್ತಾವ ಅಂದ್ರೆ ಅದು ಬಹಳಷ್ಟು ಗುಣಲಕ್ಷಣಗಳು ಮುಂದಿನ ಸಂತತಿಗೆ ಬದುಕುಳಿಯೋದಕ್ಕೆ ಅಥವಾ ಮುಂದಿನ ಸಂಪತ್ತಿಗೆ ಬರುವುದಕ್ಕೆ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳಲಿಕ್ಕೆ ಸಹಾಯ ಮಾಡ್ತಾವ. ಸೊ ಅಂಥವು ಲಕ್ಷಣಗಳು ಏನಿರ್ತಾವಲ್ಲ ಆ ಒಂದು ನಮ್ಮ ಮುಂದಿನ ಸಂತತಿಗೆ ಬರೋದಕ್ಕೆ ಗ್ರೇಟ್ ಎಫೆಕ್ಟ್ ಅಥವಾ ಹೆಚ್ಚಿನ ಪರಿಣಾಮ ಬೀರುವಂತ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಯಾವ್ದಾದ್ರು ಒಂದು ಹೊಂದಾಣಿಕೆ ಒಂದು ಮಾಡ್ಕೋಬೇಕಾಗಿತ್ತು ಅಂತಂದಾಗ ಆ ಒಂದು ಇನ್ಹೆರಿಟೇಬಲ್ ಟ್ರೇಟ್ಸ್ ಅಥವಾ ಬೈ ಬರ್ತ್ ಬಂದಿರುವಂತ ಗುಣಲಕ್ಷಣಗಳೇನವಲ್ಲ ಅದು ಜೀವಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಈ ಒಂದು ಸೆಷನ್ ಅಲ್ಲಿ ನಾವು ಡಾರ್ವಿನ್ ಅವರು ಕೊಟ್ಟಿರುವಂತ ಕೆಲವೊಂದು ಸ್ವಾಭಾವಿಕ ಆಯ್ಕೆಗೆ ಬೇಕಾದಂತ ಏನೇನು ಲಕ್ಷಣಗಳಿರುತ್ತೆ, ಹೇಗೆ ಬರುತ್ತೆ, ಅದರಿಂದ ಜೀವಿ ಪರಿಸರಕ್ಕೆ ಹೇಗೆ ಬೆಂಬಲಿಸ್ಕೊಳ್ಳಕ್ ಸಾಧ್ಯ ಇದೆ ಮತ್ತು ಜೀವಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅಸೀಮಿತ ಸಂಪನ್ಮೂಲಗಳಲ್ಲಿ ಹೆಂಗೆ ಸ್ಪರ್ಧೆ ನಡೀತಾ ಇರುತ್ತೆ ಮತ್ತೆ ಯಾವ ಅನುವಂಶ ಗುಣಲಕ್ಷಣಗಳು ಮುಂದಿನ ಸಂತತಿಗೆ ಹೋಗುತ್ತೆ, ಯಾಕೆ ಹೋಗುತ್ತೆ, ಅದಕ್ಕೆ ಏನು ಕಾರಣ ಅನ್ನೋದನ್ನ ಎಲ್ಲಾನು ಈ ಒಂದು ಸೆಷನ್ ಅಲ್ಲಿ ನೋಡಿದೀವಿ. ಇನ್ನು ಮುಂದೆ ನಾವು ಮುಂದಿನ ಸೆಷನ್ ಅಲ್ಲಿ
ಹೊಸ ಘಟಕದ ಒಂದು ಪಾಠದೊಂದಿಗೆ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ.